शाहपुर से बड़ी खबर। ईद मिलादुन नबी सल्लल्लाहु अलैहि वसल्लम के मौके पर शाहपुर पुलिस स्टेशन में डीवाईएसपी साहब की क़यादत में पीस मीटिंग का आयोजन किया गया। इस बैठक में शाहपुर के जिम्मेदारान, यूथ लीडर्स, सियासी और समाजी कायदीन ने शिरकत की। इस मौके पर वक्ताओं ने कहा कि हुजूर अकरम सल्लल्लाहु अलैहि वसल्लम का पैगाम हमेशा अमन, मोहब्बत, भाईचारे और इंसानियत का रहा है। वक्ताओं ने कहा कि शाहपुर शहर हमेशा से हिंदू मुस्लिम एकता और भाईचारे की मिसाल रहा है और आज भी शाहपुर की मिसाल कई दूसरे इलाकों में दी जाती है। वहीं डीवाईएसपी साहब ने सभी लोगों से कानून की पाबंदी करने, अफवाहों से दूर रहने और पुलिस प्रशासन का सहयोग करने की अपील की। बैठक में मौजूद सभी जिम्मेदारान ने शहर में अमन व अमान और भाईचारा बरकरार रखने का भरोसा दिलाया। ಶಹಾಪುರದಿಂದ ಪ್ರಮುಖ ಸುದ್ದಿ. ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದರ್ಭದಲ್ಲಿ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಸಾಹೇಬರ ನೇತೃತ್ವದಲ್ಲಿ ಪೀಸ್ ಮೀಟಿಂಗ್ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಶಹಾಪುರದ ಜವಾಬ್ದಾರರು, ಯೂತನ್ಸ್ ಲೀಡರ್ಗಳು, ರಾಜಕೀಯ ಹಾಗೂ ಸಾಮಾಜಿಕ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವು ಸದಾ ಶಾಂತಿ, ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯತೆಯದ್ದಾಗಿದೆ ಎಂದು ಹೇಳಿದರು. ಶಹಾಪುರ ನಗರವು ಹಿಂದೂ ಮುಸ್ಲಿಂ ಏಕತೆ ಮತ್ತು ಸಹೋದರತ್ವದ ಉತ್ತಮ ಉದಾಹರಣೆಯಾಗಿದೆ. ಇಂದಿಗೂ ಶಹಾಪುರದ ಮಾದರಿಯನ್ನು ಹಲವು ಪ್ರದೇಶಗಳಲ್ಲಿ ಉದಾಹರಣೆಯಾಗಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಡಿವೈಎಸ್ಪಿ ಸಾಹೇಬರು ಎಲ್ಲರೂ ಕಾನೂನು ಪಾಲನೆ ಮಾಡಬೇಕು, ವದಂತಿಗಳಿಗೆ ಕಿವಿಗೊಡಬಾರದು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಜವಾಬ್ದಾರರು ಶಹಾಪುರ ನಗರದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಕಾಪಾಡುವ ಭರವಸೆ ನೀಡಿದರು. ಈ ಸಭೆಯಲ್ಲಿ ಶಹಾಪುರದ ಜವಾಬ್ದಾರರು, ಯೂತನ್ಸ್ ಲೀಡರ್ಗಳು, ರಾಜಕೀಯ ಹಾಗೂ ಸಾಮಾಜಿಕ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವು ಸದಾ ಶಾಂತಿ, ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯತೆಯದ್ದಾಗಿದೆ ಎಂದು ಹೇಳಿದರು. ಶಹಾಪುರ ನಗರವು ಹಿಂದೂ ಮುಸ್ಲಿಂ ಏಕತೆ ಮತ್ತು ಸಹೋದರತ್ವದ ಉತ್ತಮ ಉದಾಹರಣೆಯಾಗಿದೆ. ಇಂದಿಗೂ ಶಹಾಪುರದ ಮಾದರಿಯನ್ನು ಹಲವು ಪ್ರದೇಶಗಳಲ್ಲಿ ಉದಾಹರಣೆಯಾಗಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಡಿವೈಎಸ್ಪಿ ಸಾಹೇಬರು ಎಲ್ಲರೂ ಕಾನೂನು ಪಾಲನೆ ಮಾಡಬೇಕು, ವದಂತಿಗಳಿಗೆ ಕಿವಿಗೊಡಬಾರದು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಜವಾಬ್ದಾರರು ಶಹಾಪುರ ನಗರದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಕಾಪಾಡುವ ಭರವಸೆ ನೀಡಿದರು.